ಸಿರುಗುಪ್ಪ ನಗರದಲ್ಲಿ ಗುರುವಾರದಂದು ತಾಲೂಕು ಯುವ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಯಿತು. ಸಿರುಗುಪ್ಪ ನಗರದಿಂದ ಆದೋನಿ ರಸ್ತೆ ಹಾಗೂ ಸಿಂಧನೂರು ರಸ್ತೆ ಮಾರ್ಗಕ್ಕೆ ಹೋಗುವ ಸುಮಾರು 50ಕ್ಕೂ ಹೆಚ್ಚು ಹಳ್ಳಿಗಳು ಬರುತ್ತಿದ್ದು, ಈ ರಸ್ತೆಯಲ್ಲಿ ಪ್ರತಿನಿತ್ಯವೂ ಸಾವಿರಾರು ಜನರು ತಮ್ಮ ವಿವಿಧ ಕೆಲಸ ಕಾರ್ಯಗಳಿಗಾಗಿ ಇದೇ ರಸ್ತೆಯ ಮೂಲಕ ಸಂಚಾರ ಮಾಡುತ್ತಾರೆ. ಆದರೆ ಸದರಿ ರಸ್ತೆಯಲ್ಲಿ ಬರುವ ಸುಮಾರು ಅಕ್ಕಿ ಗಿರಣಿಗಳಿಂದ ವಿಪರೀತವಾದ ಗಾಳಿಯಲ್ಲಿ ಬರುವ ಧೂಳು, ನೆಲ್ಲಿನ ಹೊಟ್ಟು ಮತ್ತು ಸುಟ್ಟ ಬೂದಿಯಂತಹ ಅತ್ಯಂತ ಸೂಕ್ಷ್ಮವಾದ ಧೂಳು ದಾರಿಹೋಕರ ಕಣ್ಣುಗಳಿಗೆ ಬಿದ್ದು ಆಕಸ್ಮಿಕ ಅಪಘಾತಗಳು ಸಂಭವಿಸಿವೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಎಲ್ಲ ಸಮಸ್ಯೆಗಳಿಗೆ ಕಡಿವಾಣ ಹಾಕಬೇಕಾಗಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಯಿತು. ಇವತ್ತಿನ ದಿನ ನಾವು ಮನವಿ ಪತ್ರ ಕೊಟ್ಟಿರುವ ಕಾರಣ ಏನೆಂದರೆ, ಹಳಿನೂರು ಕ್ರಾಸ್ನಲ್ಲಿ ಸುಮಾರು 70ಕ್ಕೂ ಎಷ್ಟು ರೈಸ್ ಮಿಲ್ಗಳಿದ್ದಾವೋ ಆ ಮಿಲ್ಗಳಿಂದ ಬರ್ತಕ್ಕಂಥ ಒಟ್ಟಿನ ಧೂಳು, ಅದು ಸುಟ್ಟು ಬೂದಿಯಿಂದ ಭಾರಿ ಅನಾಹುತಗಳಾದ ಕಾರಣ ಈಗ ನಾವು ತಹಸೀಲ್ದಾರಿಗೆ ಮನವಿ ಪತ್ರ ಕೊಟ್ಟಿದ್ವಿ. ಅವರಿಗೆ ಯಾವ ರೀತಿ ಕ್ರಮ ತಗೊಂತಾರೆ ಅನ್ನೋದು ನಾವು ಕಾದು ನೋಡ್ತೀವಿ. ಅದೇನನ್ನ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ನಾವಲ್ಲೇ ಒಂದು ಟೆಂಟ್ ಹಾಕಿ ರಸ್ತೆ ಬಂದ್ ಮಾಡುವಂಥ ಕಾರ್ಯಕ್ರಮ ಕೂಡ ನಾವು ಏರ್ಪಡಿಸ್ಕೊಂಡಿದ್ದೀವಿ. ಎಲ್ಲ ರೈಸ್ ಮಿಲ್ ಓನರ್ಗಳ ಗಮನಕ್ಕೂ ಕೂಡ ನಾವು ತರ್ತೀವಿ. ಅಲ್ಲಿಂದ ಭಾಳಷ್ಟು ಅನಾಹುತಗಳಾಗ್ತಾ ಇದ್ದಾವೆ, ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಅಲ್ಲಿ ಇರ್ತಕ್ಕಂಥ ಬ್ರಿಡ್ಜ್ ಆಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ಗಳಾಗಿರ್ಬೋದು, ಅಲ್ಲಿ ಮಾರತಕ್ಕಂಥ ಮದ್ಯ ಮಾರಾಟ ಮುಂತಾದ ಅಕ್ರಮ ಚಟುವಟಿಕೆಗಳು ಕೂಡ ಹಳಿನೂರು ಕ್ರಾಸಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಅದ್ರ ಬಗ್ಗೆ ನಾವು ತಹಸೀಲ್ದಾರ್ಗೆ ತಾನೇ ಮನವಿ ಕೊಟ್ಟಿದ್ದೀವಿ. ಆ ಮನವಿ ಅವರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಕಾದು ನೋಡ್ತೀವಿ. ಇನ್ನು ಅದೊಂದೇ ಅಲ್ಲ, ಇದು ದೇಶನೂರು ಅಲ್ಲಿನೂ ಕೂಡ ಇದು ದಡೇಸುಬ್ರು ಹೋಗ್ತಕ್ಕಂಥ ರಸ್ತೆ ಕೂಡ ಹದಗೆಟ್ಟಿದೆ, ಬಳ್ಳಾರಿಗೆ ಹೋಗೋ ರಸ್ತೆ ಕೂಡ ಹದಗೆಟ್ಟಿದೆ. ಅದನ್ನೆಲ್ಲ ನಮ್ಮ ಗಮನಕ್ಕೆ ತಂದಿದ್ದೀವಿ. ತಹಸೀಲ್ದಾರ್ ಅವ್ರ ಗಮನಕ್ಕೆ ಅವರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ, ಅಧಿಕಾರಿಗಳ ಹತ್ರ ಕ್ರಮ ತಗೊಂತಾರಂಥದ್ದನ್ನು ನಾವು ನೋಡ್ತೀವಿ. ಅವ್ರು ಏನನ್ನ ಕ್ರಮ ತಗೊಂಡಿಲ್ಲ, ಮುಂಜಾಗ್ರತೆ ತಗೊಂಡಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಪರವಾಗಿ ಎಲ್ಲ ಪದಾಧಿಕಾರಿಗಳ ಮುಖಾಂತರ ಧರಣಿ ಕೊಡುವಂಥ ಕೆಲಸ ನಾವು ಮಾಡ್ತೀವಿ.